ಶಿವಮೊಗ್ಗದಲ್ಲಿ ಒಂದು ಶೋಭೆ ತರ ಅಂತ ಒಂದು ಕೆಲಸ ಕಣ್ಣಿ ಕಟ್ಟೋ ತರ ಕಾಣಿಸ್ತಾ ಇದೆ ಅಂತ ಹೇಳಿ ಎಲ್ಲಾ ಜನಗಳು ಮಾತಾಡ್ತಾ ಇದ್ದಾರೆ ನಡೆದಿದೆ. ನಮಸ್ಕಾರ, ನಾನು ನಿಮ್ಮ ಪುಟ್ಟ ಕಲಾವಿದ ಶಿಲ್ಪಿ ಜೀವನ್ ಮಾತಾಡ್ತಾ ಇದ್ದೇನೆ. ನಮ್ಮ ವಿಶ್ವೇಶ್ವರಯ್ಯ ಸರ್ ಅವರ ಪುತ್ಥಳಿಗೆ ಹಾರ ಹಾಕಿ ಮತ್ತು ಹಿಂದ್ಗಡೆ ಬ್ಯಾಕ್ ಡ್ರಾಪ್ ನ ಒಂದು ಮ್ಯೂರಲ್ ಅಂದ್ರೆ ಅವರು ಮಾಡಿರುವಂತ ಒಂದು ಕೆಲವು ತುಂಬಾ ಸಾಧನೆಗಳಲ್ಲಿ ಇದನ್ನ ನೆನಪಿಸುವಂತ ಒಂದು ಕಾರ್ಯಕ್ರಮ ಆಗಿದೆ. ಬ್ಯಾಕ್ ಡ್ರಾಪ್ ಅಲ್ಲಿ ಮ್ಯೂರಲ್ ವರ್ಕ್, ಆರ್ಟ್ ವರ್ಕ್ ನ ಮಾಡಿರುವಂತದ್ದು ತಾವೆಲ್ಲ ನೋಡ್ತಾ ಇದ್ದೀರಾ. ಸುಮಾರು 25 ಅಡಿ ಅಗಲ 8 ಅಡಿ ಎತ್ತರ ಇರುವಂತ ಒಂದು ಮ್ಯೂರಲ್ ನ ನಿರ್ಮಾಣ ಮಾಡಿರುವಂತದ್ದು. ಈಗ ತಾನೇ ನಮ್ಮ ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಕೆ ಈಶ್ವರಪ್ಪ ಸರ್ ಅವರು ಬಂದಿದ್ರು. ಹಾಗೂ ಶಿವಮೊಗ್ಗದ MLA ಅವರು ಅಂದ್ರೆ ನಮ್ಮ ಶಾಸಕರಾದಂತಹ ಚೆನ್ನಿ ಸರ್, ನಮ್ಮ ಚೆನ್ನಿ ಅಣ್ಣವರು ಕೂಡ ಬಂದು ಈ ಒಂದು ಹಿಂದ್ಗಡೆ ಇರುವಂತ ಬ್ಯಾಕ್ ಡ್ರಾಪ್ ಅನ್ನ ಉದ್ಘಾಟನೆ ಮಾಡಿರುವಂತದ್ದು ಬಹಳ ಖುಷಿ ಕೊಟ್ಟಿದೆ. ನೂರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಹಾಗೂ ಎಲ್ಲ ಇಂಜಿನಿಯರ್ಗಳು ಒಕ್ಕೂಟದವರು ಮತ್ತೆ ಇಂಜಿನಿಯರ್ಗಳ ಇವರು ಬಹಳಷ್ಟು ಜನ ಇಂಜಿನಿಯರ್ಸ್ ಬಂದಿದ್ರು. ಇವರ ಒಂದು ನಮ್ಮ ವಿಶ್ವೇಶ್ವರಯ್ಯ ಅವರ ಒಂದು ಸ್ಟ್ಯಾಚ್ಯೂಗೆ ಹಾರ ಹಾಕೋ ಮುಖಾಂತರ ಈ ಒಂದು ಪ್ರೇರಣಾದಾಯಕ ಕೆಲಸವನ್ನ ಇವತ್ತು ಮಾಡಿರುವಂತದ್ದು ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಚೆನ್ನಿ ಅಣ್ಣ ಅವರ ಒಂದು ಅನುದಾನದಲ್ಲಿ ಈ ಒಂದು ಕೆಲಸನ ಮಾಡಿರುವಂತದ್ದು ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಈ ಸರ್ಕಲ್ಗೆ, ವಿಶ್ವೇಶ್ವರಯ್ಯ ಸರ್ಕಲ್ಗೆ ನಮ್ಮ ಶಿವಮೊಗ್ಗದಲ್ಲಿ ಒಂದು ಶೋಭೆ ತರ ಅಂತ ಒಂದು ಕೆಲಸ ನಡೆದಿದೆ. ಬಹಳ ಖುಷಿ ಆಗ್ತಿದೆ. ಇನ್ನೂ ಹಲವಾರು ಕೆಲಸಗಳು ಇದೇ ರೀತಿ ನಡೀಲಿ. ನಮ್ಗೆ ಈ ಒಂದು ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ನಮ್ಮ ಶಾಸಕರಿಗೆ ಈ ಮತ್ತೆನ ತಲುಪ್ತೀನಿ. ಬೃಹತ್ ಕಾರ್ಯವನ್ನ ಮಾಡ್ಲಿಕ್ಕೆ ಸುಮಾರು 2 ತಿಂಗಳ ಕಾಲ ಸಮಯವನ್ನ ತೆಗೆದುಕೊಂಡಿದೆ. ನಾವು ಈ ಯಾವ ಮೆಟೀರಿಯಲ್ ಅಲ್ಲಿ ಮಾಡಿದೀವಿ ಅಂತ ಹೇಳಿದ್ರೆ FRP ಅಂದ್ರೆ ಈ ಫೈಬರ್ ಮೆಟೀರಿಯಲ್ ಅದರಲ್ಲಿ ಮಾಡಿರುವಂತದ್ದು. ಇದು ವೆದರ್ ಪ್ರೂಫ್ ಆಗಿ ನಮಗೆ ರಿಯಾಕ್ಟ್ ಮಾಡ್ತದೆ. ಬಿಸಿಲು ಮಳೆಗಾಳಿಗೆಲ್ಲ ಏನೂ ಆಗಲ್ಲ, ವಾಷಬಲ್ ಇರುತ್ತೆ. ಇದನ್ನ ಮಾಡ್ಲಿಕ್ಕೆ ತುಂಬಾ ನಮ್ಮ MLA ಸರ್ ನಮ್ಮ ಚೆನ್ನಣ್ಣವ್ರು ಏನಿದ್ದಾರೆ ಸುಮಾರು ಏನ್ ಮಾಡ್ಬೇಕು ಅಂತ ಹೇಳಿ ಬಹಳ ಆಲೋಚನೆ ಮಾಡ್ತಾ ಇದ್ರು. ಅಂತ ಒಂದು ಸಂದರ್ಭದಲ್ಲಿ ಒಂದು ಡ್ಯಾಮ್ ನ ಒಂದು ಕಲ್ಪನೆ ಬರಬೇಕು, ಮತ್ತೆ ಪಕ್ಕದಲ್ಲಿ ನಮ್ಮ ಭದ್ರಾವತಿಯ VSL ಫ್ಯಾಕ್ಟರಿ ಒಂದು ಮಾಡಬೇಕು ಅಂತ ಹೇಳಿ ನಮಗೆ ಒಂದು ಗೈಡೆನ್ಸ್ ನ ಕೊಡ್ತಾರೆ. ಅವರ ಒಂದು ದಿಕ್ಸೂಚಿಯ ಮೇರೆಗೆ ನಾವು ಈ ಒಂದು ಕಾರ್ಯವನ್ನ ಮಾಡಿರುವಂತದ್ದು. ನೀವು ನೋಡ್ತಾ ಇರ್ಬೋದು, ಡ್ಯಾಮಿನ ಅಕ್ಕಪಕ್ಕದಲ್ಲಿ ಕೆಲವರು ಕಾರ್ಮಿಕರು ಸಮೇತ ಕೆಲಸ ಮಾಡ್ತಾ ಇರುವಂತದನ್ನ ನೋಡ್ಬೋದು. ಈ ರೀತಿ ಒಂದು ಕಲ್ಪನೆಯನ್ನ ಕಟ್ಕೊಟ್ಟು ಅದನ್ನ ಜೋಡಣೆ ಮಾಡುವಂತ ಒಂದು ಅದ್ಭುತವಾದಂತ ಕಾರ್ಯ ಇವತ್ತು ನಡೆದಿದೆ. ಬಹಳ ಖುಷಿ ಆಗ್ತಿದೆ. ಸುಮಾರು ಒಂದು 10 ಜನ ಕಲಾವಿದರ ತಂಡ ಈ ಒಂದು ಕೆಲಸವನ್ನ ಮಾಡಿರುವಂತದ್ದು. ಸುಮಾರು 2 ತಿಂಗಳ ಕಾಲ. ಈಗ ನೀವು ಎಲ್ಲ ಸಾಧಾರಣವಾಗಿ ನೋಡಿರ್ತೀರಾ, ಅಂದ್ರೆ ಫ್ಲಾಟ್ ಅಂದ್ರೆ ಚಪ್ಪಟೆ ಆದಂತ ಒಂದು ಗೋಡೆ, ಫ್ಲಾಟ್ ಇರೋ ಗೋಡೆಗೆ ಎಲ್ಲರೂ ನಾರ್ಮಲ್ ಆಗಿ ಊರನ್ನ ಮಾಡಿಸುವಂತದ್ದು. ಈ ಒಂದು ಉಪ್ಪು ಶಿಲ್ಪವನ್ನ ನಾವು ವಿಶೇಷವಾಗಿ ಕರು ಅಂದ್ರೆ ಈ ಸರ್ಕಲ್ಗೆ ನೀಟಾಗಿ ಕಾಣಬೇಕು ಅಂತೇಳಿ ಕರು ರೀತಿ ಬೆಂಡ್ ಸಿ ಟೈಪ್ ಇರುವಂತ ಒಂದು ವಾಲ್ನ ನಿರ್ಮಾಣ ಮಾಡಿ ತುಂಬಾ ಚಾಲೆಂಜಿಂಗ್ ವರ್ಕ್ ಆಯ್ತು. ಫ್ಲಾಟ್ ಆಗಿರೋ ಜಾಗದಲ್ಲಿ ಡ್ರಾಯಿಂಗ್ ಮಾಡೋದು ಬಹಳ ಈಸಿ. ಕರು ಇರೋ ಜಾಗದಲ್ಲಿ ನಾವು ಈ ತರ ಒಂದು ಫ್ಯಾಕ್ಟರಿಯ ಕಲ್ಪನೆ ಮತ್ತು ಡ್ಯಾಮ್ ನ ಒಂದು ಆಕೃತಿಯನ್ನ ನಿರ್ಮಾಣ ಮಾಡೋದು ಬಹಳ ಕಷ್ಟದ ಕೆಲಸ. ಅಂತದ್ರಲ್ಲೂ ಇವತ್ತು ಇಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ ಅಂತೇಳಿ ಸಾಕಷ್ಟು ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿಲ್ಪ ತುಂಬಾ ಎಂಬೋಸಿಂಗ್ ಆಗಿ ಬಂದ್ರೆ ಕಣ್ಣಿ ಕಟ್ಟೋ ತರ ಕಾಣಿಸ್ತಾ ಇದೆ ಅಂತ ಹೇಳಿ ಎಲ್ಲಾ ಜನಗಳು ಮಾತಾಡ್ತಾ ಇದ್ದಾರೆ. ಬಹಳ ಖುಷಿಯಾಗಿದೆ ಸರ್.